ಸೂರ್ಯ ಸಂಚಾರ ನೋಡಿ ಸಿಂಹರಾಶಿಯಲ್ಲಿ, ಇದು 6ನೇ ಮನೆಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಯು ವಿಲ್ ಓವರ್ಕಮ್ ಫ್ರಮ್ ಆಬ್ಸ್ಟ್ಯಾಕಲ್ಸ್ ಅಂತ ಹೇಳುತ್ತೆ. ಅಂದರೆ ನಿಮ್ಮ ಜೀವನದ ಕಷ್ಟಗಳಿಂದ ನಿಧಾನ ಹೊರಗಡೆ ಬರುವಂತಹ ವಾರ ಅಂತ ಹೇಳುತ್ತೆ. ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಕಾಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಷ್ಟಗಳು ಕರಗುವಂತಹ ವಾರ. ಅದೇ ರೀತಿ ಹೆಲ್ತ್ ಇಶ್ಯೂಸ್ ಏನಾಗುತ್ತೆ, ಆ ಹೆಲ್ತ್ ಇಶ್ಯೂಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಸ್ವಲ್ಪ ಫ್ರಸ್ಟ್ರೇಟ್ ಆಗಿರ್ತೀರ, ಅಯ್ಯೋ ಗುರುಗಳೇ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ಇದಕ್ಕೆ 5 ತಿಂಗಳು ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕಂತೆ, ಪ್ರತಿದಿನ ಮಾತ್ರೆ ತೊಗೋಬೇಕಂತೆ, ಒಂದು ಸರ್ಜರಿ ಮಾಡಿಸ್ಕೋಬೇಕಂತೆ, ಈ ಥರದ್ದೆಲ್ಲ ಟೆನ್ಷನ್ಸ್ಗಳಿರುತ್ತೆ. ಬಟ್ ಈ ವಾರದ ಸೂರ್ಯನ ಒಂದು ಚಮತ್ಕಾರಿ ಪರಿವರ್ತನೆಯಿಂದ, ಒಂದು ಅನುಗ್ರಹದಿಂದ ಏನಾಗುತ್ತೆ ಅಂದರೆ ಡಾಕ್ಟರ್ ಹೇಳ್ತಾರೆ ಪರವಾಗಿಲ್ಲ ಇದಕ್ಕೆ ಸರ್ಜರಿ ಬೇಡ, ಬರೀ ಮಾತ್ರೆಯಿಂದನೇ ವಾಸಿ ಮಾಡ್ಬೋದು. ಎಷ್ಟು ಗುಡ್ ನ್ಯೂಸ್ ನೋಡಿ. ಆ ಒಂದು ಸರ್ಜರಿ ಪೇನ್ ಆಗಿರ್ಬೋದು, ಒಂದು ಹಣಕಾಸಿನ ಒಂದು ಚಿಂತೆ ಇರ್ಬೋದು, ಅದೆಲ್ಲ ನಿವಾರಣೆ ಆಗುತ್ತಲ್ಲ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಈ ವಾರ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಡೈನಾಮಿಕ್ಸ್, ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಒಂದು ಫಾಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮನೆಯಲ್ಲಿ ಸಂಗಾತಿ ನಿಮಗೆ ಹೆಲ್ಪ್ ಮಾಡ್ತಾಳೆ ದಾಂಪತ್ಯದಲ್ಲಿ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಈ ಜೀವನ ಸಂಗಾತಿ ಏನು ನೋಡಿ, ಮನೆಯಲ್ಲಿರುವಂಥ ಸ್ತ್ರೀಗೆ ತಾಯಿ ಇರ್ಬೋದು, ಜೀವನ ಸಂಗಾತಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಈ ರೀತಿಯಾಗಿ ಮನೆಯ ಸ್ತ್ರೀಯರಿಗೆ ಮೀನರಾಶಿಯ ಪುರುಷರು ಈ ಬರುವಂಥ ಶುಕ್ರವಾರ ಏನಾದರೂ ಅವರು ಯೂಸ್ ಮಾಡುವಂತಹ ಐಟಮ್ಸ್ಗಳನ್ನು, ಲಿಪ್ಸ್ಟಿಕ್ ಇರ್ಬೋದು, ಆಮೇಲೆ ಹೇರ್ ಕೇರ್ ಐಟಮ್ ಇರ್ಬೋದು, ಅಥವಾ ಬ್ಯಾಂಗಲ್ಸ್ ಇರ್ಬೋದು, ನಿಮಗೇನಾಗುತ್ತೆ ಆ ವಸ್ತುಗಳನ್ನು, ಯಾವುದಾದ್ರೂ ಒಂದು ವಸ್ತುವನ್ನು ಅವರಿಗೆ ಸರ್ಪ್ರೈಸ್ ಹೇಳದೆ ನೀವು ಗಿಫ್ಟ್ ಮಾಡೋದ್ರಿಂದ ಶುಕ್ರ ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ, ಹೆಚ್ಚಿನ ಹಣಕಾಸು ಹರಿದು ಬರುತ್ತೆ. ಅದೇ ರೀತಿ ಈ ವಾರದ ಒಂದು ದೊಡ್ಡ ಸುದ್ದಿಯನ್ನು ಕೂಡ ನಿಮ್ಗೆ ಹೇಳಲಿಕ್ಕಿದ್ದೀನಿ. ಈ ಮೀನರಾಶಿಯವರ ಜೀವನದಲ್ಲಿ ನಡೆಯುತ್ತೆ. ಒಂದು ವಾಕ್ಯವನ್ನು ಹೇಳ್ತೀನಿ, ಅದು ಲೈಫ್ ಚೇಂಜಿಂಗ್ ವಾಕ್ಯ ಆಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಮನೆಯಲ್ಲಿ ದಾಂಪತ್ಯ ಮತ್ತು ಪ್ರೇಮಿಗಳಿಗೆ ಜೀವನ ಹೇಗಿರುತ್ತೆ ನೋಡಲಿಕ್ಕಾಗಿ ನೋಡಿ, ಇಲ್ಲಿ 7ನೇ ಮನೆಯ ಗ್ರಹ ಸಂಚಾರ ಹೇಗಿರುತ್ತೆ, ಒಂದು ಸ್ವಲ್ಪ 3ನೇ ವ್ಯಕ್ತಿ ಥರ್ಡ್ ಪರ್ಸನ್ನಿಂದ ನಿಮ್ಮ ನಡುವೆ ಹುಳಿ ಹಿಂಡುವಂಥ ಕೆಲಸ. ಯಾವುದೇ ಕಾರಣಕ್ಕಾಗಿಯೂ ಥರ್ಡ್ ಪರ್ಸನ್ ಮಾತು ನಂಬೇಡಿ. ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೇಮಿ ಇರ್ಬೋದು, ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿರ್ಬೋದು, ಯು ಟ್ರಸ್ಟ್ ದೆಮ್. ಅದು ಬಿಟ್ಟು ಥರ್ಡ್ ಪರ್ಸನನ್ನು ಯಾಕೆ ನಂಬ್ತೀರಾ ನೀವು? ಅದನ್ನು ಹೇಳ್ತಾರೆ ನೋಡಿ, ಕಣ್ಣಾರೆ ನೀವು ಏನಾದರೂ ಮಾತನ್ನು ಕೇಳಿದರೆ ಸತ್ಯವ ಅಸತ್ಯವ ಅಂಥೇಳಿ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಟ್ರಸ್ಟ್ ಮಾಡಿ. ಸಡನ್ನಾಗಿ ನೀವು ಡಿಸಿಷನಿಗೆ ಬಂದುಬಿಡೋದಲ್ಲ. ಈ ರೀತಿ ಆಗುತ್ತೆ. ನಿಮ್ಮ ದೂರದ ಸಂಬಂಧಿ ಇರ್ಬೋದು, ನೆರೆಹೊರೆಯವರಿರ್ಬೋದು, ಸ್ನೇಹಿತರಿರ್ಬೋದು, ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋದಕ್ಕೆ ನೋಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ 27-28ನೇ ತಾರೀಕಿಗೆ ವ್ಯಾಪಾರದಲ್ಲಿ ತುಸು ನಷ್ಟ, ಕರಿಯರಲ್ಲಿ ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಗುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಯಾಕೆ ಹೇಳಿ, 28ನೇ ತಾರೀಕಿಗೆ ಗ್ರಹಣ ಇದೆ. ನೀವು ಮಾಡುವಂತಹ ಕೆಲ ತಪ್ಪುಗಳೇ ನೀವು ಕೈ ಕೊಟ್ಟು ನೀವು ಹಗ್ಗ ಕೊಟ್ಟು ಕೈ ಕಟ್ಟಿ ಅಂತ ಹೇಳುವಂಥದ್ದು. ಯಾಕೆ, ಆ ಒಂದು 2 ದಿನದ ಸಂದರ್ಭದಲ್ಲಿ ನಾನ್ ವೆಜ್ ಕನ್ಸ್ಯೂಮ್ ಮಾಡುವಂಥದ್ದು, ಆಲ್ಕೋಹಾಲ್ ಸೇವನೆ ಮಾಡುವಂಥದ್ದು ಬಹಳ ನಿಮಗೆ ಕ್ರಿಟಿಕಲ್ ಆಗಿ ಅದು ವೃತ್ತಿ ವ್ಯಾಪಾರ ಹಾಗೆ ವ್ಯವಹಾರಕ್ಕೆ ಪರಿಣಮಿಸುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳಿಂದ, ಈ ಒಂದು ತಾಮಸಿಕ ವಿಚಾರಗಳಿಂದ ದೂರ ಇರಬೇಕಾಗತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಕಾನ್ಸಂಟ್ರೇಷನ್ ಫೋಕಸ್ ಇರುತ್ತೆ, ಆದರೆ ಒಂದು ಓವರ್ ಥಿಂಕಿಂಗ್ ಇರುತ್ತೆ. ಇದೆಲ್ಲ ಯಾಕಾಗುತ್ತೆ? 28ನೇ ತಾರೀಕಿಗೆ ನಡೆಯುವಂಥ ಗ್ರಹಣದ ಒಂದು ನೆಗೆಟಿವ್ ಎಫೆಕ್ಟಿಂದ. ಚಂದ್ರಗ್ರಹಣ ನಡೀತಾ ಇದೆ, ಪಾರ್ಶ್ವ ಚಂದ್ರಗ್ರಹಣ, ಚಂದ್ರ ಮನಸ್ಕಾರಕ. ಹಾಗಾಗಿ ಈ ಒಂದು ವಿಶೇಷವಾದಂಥ 2 ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸು ಚಂಚಲ ಇರುತ್ತೆ, ವಿಚಲಿತ ಇರುತ್ತೆ, ಸ್ಟಡಿಯಿಂದ ಅವೇ ಹೋಗ್ತೀರಾ. ಅದು ಆಗಬಾರ್ದು ಅಂತಂದರೆ ವಿದ್ಯಾರ್ಥಿಗಳು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಕಡೆ ಒಂದು ಈ ಬರುವಂತಹ ಸೋಮವಾರ ಮತ್ತು ಗುರುವಾರ ಈಶ್ವರನ ದೇವಾಲಯಕ್ಕೆ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡಿ. ಆ ಮೀನರಾಶಿಯ ಮಕ್ಕಳಿದ್ದರೆ ಅವರ ಪಾಲಕರು, ಹೆತ್ತವರು, ಪೇರೆಂಟ್ಸು ಮಕ್ಕಳ ಹೆಸರಲ್ಲಿ ಶಿವಾಲಯಕ್ಕೆ ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೊಡಿ. ನೋಡಿ, ಆ ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ಕೊಡಬೇಕು ಕೂಡ. ಸಂಕಲ್ಪ ಮಾಡಿ ಕೊಡದೇ ಇರಬಾರ್ದು, ಒಳ್ಳೆಯದಾಗುತ್ತೆ. ಹಣಕಾಸಿನ ಜೀವನ ಅಂತ ಬಂದಾಗ ಎಲ್ಲ ಚೆನ್ನಾಗಿದೆ, ಮನಿ ಫ್ಲೋ ಚೆನ್ನಾಗಿದೆ, ಆದರೆ ಖರ್ಚಿಗೆ ದಾರಿ ಮಾಡಿಕೊಡ್ತಾ ಇದೆ. ಅನಾವಶ್ಯಕ ಖರ್ಚಿನ ಮೇಲೆ ಕಡಿವಾಣ ಇರಲಿ. ಆರೋಗ್ಯ ಅಂತ ಬಂದಾಗ ಮೀನರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ಈ ವಾರ ಸ್ವಲ್ಪ ಮೈನರ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ನೀವು ಫ್ರಿಜ್ ಒಂದು ಆಹಾರಕ್ಕೆ ಹೆಚ್ಚು ಅಡಿಕ್ಟ್ ಆಗುವಂಥದ್ದು, ಇಲ್ಲ ಕೋಲ್ಡ್ ವಾಟರ್ ಯಾಕೋ ಹೊರಗಡೆಯಿಂದ ಬಂದೆ ಜಾಸ್ತಿ ಬಿಸಿಲು ಅನ್ನಿಸ್ತಾ ಇದೆ, ತಣ್ಣನೇ ನೀರು ಎಷ್ಟು ಚೆನ್ನಾಗಿ
ಅನಿಸ್ತಾ ಇದೆಯಲ್ಲಪ್ಪ ಅಂತ ಕುಡ್ದೇ ಆಗೇನಾಯಿತು ಗಂಟ್ಲು ಕಟ್ಕೊಳ್ತಾ, ಅದೇ ರೀತಿ ಐಸ್ ಕ್ರೀಮು ಮತ್ತೊಂದು ಈ ರೀತಿ ಕೋಲ್ಡ್ ಆಹಾರಗಳಿಂದ ಸ್ವಲ್ಪ ಜ್ವರ ಬರುವಂಥದ್ದು, ಗಂಟ್ಲು ಕಟ್ಕೊಳ್ಳುವಂಥದ್ದು, ಮತ್ತು ಕಣ್ಣುರಿ ಅಂತ ತೋರಿಸ್ತಾ ಇದೆ. ಕಣ್ಣುರಿ ವಿಶೇಷವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಡುತ್ತೆ, ವೈದ್ಯರನ್ನ ಕಾಣೋಕ್ಕೆ ಮರಿಬೇಡಿ. ಅದೇ ರೀತಿ ವಾರದ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸಿ ಬ್ಲೂ ಮತ್ತು ಸಾಫ್ಟ್ ಯೆಲ್ಲೋ ಬಣ್ಣ ಬರುತ್ತೆ. ನಂಬರ್ 3, ನಂಬರ್ 7 ಶುಭ. ಗುರುವಾರ ಮತ್ತು ಸೋಮವಾರ ನಿಮಗೆ ಹೆಚ್ಚಿನ ಶುಭ ಸಮಾಚಾರಗಳು ಬರುತ್ತೆ. ನಾರ್ತ್ ಈಸ್ಟಿಂದ ಗುಡ್ ನ್ಯೂಸ್ ಬರುತ್ತೆ. ಈ ವಾರ ಲಾರ್ಡ್ ವಿಷ್ಣು ಅಂದರೆ ಭಗವಂತ ವಿಷ್ಣು ಮತ್ತು ಶನಿ ಭಗವಾನರ ಆರಾಧನೆಯ ನಿಮಗೆ ಹೆಚ್ಚಿನ ಪ್ರಮಾಣದ ಫಲ ಕೊಡುತ್ತೆ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಜೀವನವನ್ನು ಪರಿವರ್ತನೆ ಮಾಡುವಂಥ ವಾಕ್ಯ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಯಾವುದಪ್ಪ ಅಂದರೆ, ಗುರುಗಳೇ ನನ್ನ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸಿ ಅನ್ನುವುದು ಈ ನಿಮ್ಮ ಲೈಫ್ ಚೇಂಜಿಂಗ್ ವಾಕ್ಯ. ಹೌದು, ಯಾಕೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರ ಶಂಕರ, ಭೋಲೆಶಂಕರ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಸಾಕ್ಷಾತ್ ನಾನೇ ಕೂರ್ತೀನಿ ಅಂತ ಕೂತ್ಕೊಂಡು ಕೇಳುವಂತಹ ಮಾಸ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ನೀವು ನಿಮ್ಮ ಕಷ್ಟಗಳನ್ನು ಭಗವಂತನಿಗೆ ಹೇಳ್ಕೋಬೇಕು. ಅದಕ್ಕೆ ಒಂದು ವೇದಿಕೆ ಕಲ್ಪಿಸ್ತಾ ಇದೆ ಜೀತ್ ಮೀಡಿಯಾ ನೆಟ್ವರ್ಕ್. ಈ ಸ್ಕ್ರೀನ್ ಮೇಲೆ ನಂಬರ್ ಏನು ಕಾಣ್ತಾ ಇದೆ ಅದಕ್ಕೆ ಒಂದೇ ಒಂದು ವಾಕ್ಯ ಬರೀರಿ, ನನಗೆ ಶ್ರೀಚಕ್ರ ಯಂತ್ರ ಬೇಕು. ಅದಾದ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ಅದರ ಕೆಳಗಡೆ ನಿಮ್ಮ ವಿಷಯ ಏನಾಗಬೇಕು ಅದನ್ನು ಕೂಡ ಅದರಲ್ಲಿ ಟೈಪ್ ಮಾಡಿ ಕಳಿಸಿ. ಅದನ್ನು ಆಧರಿಸಿ ನಮ್ಮ ತಂಡ 30ರಿಂದ 40 ದಿವಸ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಪೂಜೆಗಿಡುತ್ತೆ, ಮನೆಗೆ ಕಳಿಸುತ್ತೆ. ಶ್ರಾವಣ ಮಾಸದಲ್ಲಿ ವೀಕ್ಷಕರೇ ನಾಗರ ಪಂಚಮಿ, ಶ್ರಾವಣ ಸೋಮವಾರಗಳು, ಸಂಪತ್ ಶುಕ್ರವಾರಗಳು, ವರಮಹಾಲಕ್ಷ್ಮಿ ಹಬ್ಬ, ರಾಖಿ ಹಬ್ಬ, ರಕ್ಷಾಬಂಧನ ಎಲ್ಲವೂ ಕೂಡ ಬರುತ್ತೆ. ಈ ಪರಮ ಪವಿತ್ರ ಮಾಸ ಶ್ರಾವಣ ಮಾಸದಲ್ಲಿ ಸಿದ್ಧಿಗೊಂಡಂತಹ ಶ್ರೀಚಕ್ರ ನಿಮ್ಮ ಮನೆಗೆ ಬಂದರೆ ಲೈಫ್ ಚೇಂಜ್, ಜೀವನ ಸಂಪೂರ್ಣವಾಗಿ ಪರಿವರ್ತನೆ ಆಗುತ್ತೆ. ಸಾಲದಿಂದ ಬಳಲ್ತಾ ಇದ್ದರೆ 1 ವರ್ಷದಲ್ಲಿ ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. ನೀವು ಜೀವನ ಡಿಕ್ಷನರಿಯಲ್ಲಿ ಹುಡುಕಬೇಕು ಸಾಲ ಎಲ್ಲಿದೆ ಅಂತ ಹೇಳಿ. ಸೋಲಿನಿಂದ ಕಂಗೆಟ್ಟಿದ್ರೆ ಸೋಲು ಎಲ್ಲಿದೆ ಅಂತ ಹುಡುಕಬೇಕು. ಗೆಲುವು. ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ, ಮಕ್ಕಳು ಮಾತು ಕೇಳ್ತಾರೆ, ನಿಮ್ಮ ವೃತ್ತಿ ವ್ಯಾಪಾರ ಕೈ ಹಿಡಿಯುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವ್ಯವಹಾರ ಡಬಲ್ ಆಗುತ್ತೆ. ಹಣ ಎಲ್ಲಿ ಶ್ರೀಚಕ್ರ ಯಂತ್ರ ಇದೆ ಆ ಮನೆಗೆ ಹಣ ಯಥೇಚ್ಛವಾಗಿ ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ. ಇವೆಲ್ಲ ಆಗಬೇಕು ಅಂದರೆ ಈಗಲೇ ಆ್ಯಕ್ಷನ್ ತಗೋಬೇಕು. ಒಂದು ವಾಕ್ಯವನ್ನು ಟೈಪ್ ಮಾಡಿ. ಈ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ, ಅಷ್ಟೇ, ದ್ಯಾಟ್ಸ್ ಇಟ್. ನಿಮ್ಮ ಜೀವನ ಚೇಂಜ್ ಆಯಿತು ಅಂತ ತಿಳ್ಕೊಳ್ಳಿ. ಬರುತ್ತೆ ಶ್ರೀಚಕ್ರ ಯಂತ್ರ 30 ದಿವಸದಿಂದ 40 ದಿವಸದೊಳಗಡೆ ಮನೆಗೆ ಬರುತ್ತೆ. ಎಲ್ಲವೂ ಲೈಫ್ ಚೇಂಜ್. ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮರಿಬೇಡಿ. ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಲಕ್ಷಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರ ನನ್ನ ಕೈಯಿಂದ ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ, ಎಲ್ಲರ ಜೀವನ ಪರಿವರ್ತನೆ ಆಗ್ತಾ ಇದೆ. ಹ್ಯಾಪಿ ಆಡಿಯನ್ಸ್ ನಮ್ಮ ಒಂದು ಲೈವಿಗೆ ಮತ್ತು ಪಾಡ್ಕಾಸ್ಟ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಅವರ ಒಂದು ಅನುಭವವನ್ನು ಕೇಳೋದಕ್ಕೆ ಬಹಳ ಖುಷಿಯಾಗುತ್ತೆ. ನಿಮ್ಮ ಜೀವನವು ಪರಿವರ್ತನೆ ಆಗಲಿ. ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಅದೇ ರೀತಿ ಈ ವಾರದ ರೆಮಿಡಿ ಅಂತ ಬಂದಾಗ, ಬರುವಂತಹ ಶನಿವಾರ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಓಂ ಶಂ ಶನಿಶ್ಚರಾಯ ನಮಃ, ಸ್ನಾನ ಪೂಜೆ ಆದಮೇಲೆ ಹೇಳ್ಕೋಬೇಕು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈ ಬೀಜ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಮತ್ತು ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಗಳು, ಕೃಷ್ಣ ಮಂದಿರ ಇರಬಹುದು, ರಂಗನಾಥ ಸ್ವಾಮಿ ದೇವಾಲಯ ಇರ್ಬೋದು, ನರಸಿಂಹಸ್ವಾಮಿ ದೇವಾಲಯ ಇರ್ಬೋದು, ರಾಮ ಮಂದಿರ ಇರ್ಬೋದು, ಹೀಗೆ, ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇರ್ಬೋದು. ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣನ್ನು ದಾನ ಮಾಡಿ ಬನ್ನಿ. ವಾಪಸ್ ತರಬಾರ್ದು, ಸ್ವಾಮಿ ಪಾದಕ್ಕಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ 108 ಸಲ ಹೇಳ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳಿ. ಇವೆರಡೂ ಕೆಲಸ ಮಾಡ್ಕೊಳ್ಳಿ. ನೋಡಿ, ಅದ್ರ ಜೊತೆಗೆ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮೀನರಾಶಿಯವರಿಗೆ, ಗುರುಗಳೇ ನಿಮ್ಮ ರೆಮಿಡಿಯನ್ನು ಫಾಲೋ ಮಾಡ್ತಾ ಇದ್ದೀವಿ, ವಾರ ಭವಿಷ್ಯದಲ್ಲಿ ಹೇಳಿದ್ದು ಬಹಳ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಲೇಬೇಕು. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಾದರೆ ಅಷ್ಟು ಪವರ್ಫುಲ್ ರೆಮಿಡಿ ಹೇಳಿರ್ತೀನಿ. ಅದೇ ರೀತಿ ವೀಕ್ಷಕರೇ, ನಿಮ್ಮ ಮನೆ ಅಥವಾ ನೀವು ಈಗ ಬಾಡಿಗೆ ಮನೆಯಲ್ಲಿದ್ದರೆ, ಸ್ವಂತ ಮನೆಯಲ್ಲಿದ್ದರೆ, ವ್ಯಾಪಾರ ಮಾಡ್ತಾ ಇದ್ದರೆ, ಯಾಕೋ ಗುರುಗಳೇ ವಾಸ್ತು ಕೈ ಹಿಡಿತಾ ಇಲ್ಲ, ವಾಸ್ತು ನೆಗೆಟಿವ್ ಆಗಿದೆ, ವಾಸ್ತು ನಮಗೆ ರಿವರ್ಸ್ ಆಗಿದೆ, ಏನು ಕೆಲಸಕ್ಕೆ ಕೈ ಹಾಕಿದರೂ ಆಗ್ತಾ ಇಲ್ಲ ಅಂತೀರಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ, ಅದಕ್ಕೆ ನೀವು ಬುಕ್ ಮಾಡ್ಕೊಳ್ಳಿ. ನಾನೇ ಖುದ್ದಾಗಿ ನಿಮ್ಮ ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಕೆಲಸ ಕಾರ್ಯದ ಕಚೇರಿ ಇರ್ಬೋದು, ಸ್ಕೂಲ್, ಕಾಲೇಜ್, ಆಫೀಸ್ ಅಥವಾ ಹಾಸ್ಪಿಟಲ್ ಏನೇ ಇರಲಿ, ಎಲ್ಲ ಕಡೆಗೂ ಬಂದು ವಾಸ್ತು ನೋಡ್ತೀನಿ. ನಿಮ್ಮ ಕಣ್ಣು ಮುಂದೆ ನಿಂತು ವಾಸ್ತು ಡಿಫೆಕ್ಟ್ ತೋರಿಸ್ತೀನಿ, ಎಲ್ಲಿ ವಾಸ್ತು ಡಿಫೆಕ್ಟ್ ಇದೆ ಅಂತ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಏನೂ ಬೇಡ. ಸರಳ ವಿರಳ ಪವರ್ಫುಲ್ ವಾಸ್ತು ಟಿಪ್ಸ್ ಕೊಟ್ಟು ಎಲ್ಲವನ್ನ ಸರಿ ಮಾಡಿಸ್ಬರ್ತೀನಿ. ಆಲ್ರೆಡಿ ನನ್ನ ಕೈಯಿಂದ ಲಕ್ಷಾಂತರ ಜನ ವಾಸ್ತು ತಗೊಂಡು ಹ್ಯಾಪಿ ಆಗಿದ್ದಾರೆ. ನನ್ನನ್ನು ವಾಸ್ತುಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಬರ್ತೀನಿ. ಜೀತ್ ಮೀಡಿಯಾ ನೆಟ್ವರ್ಕ್.
ಎಂದೆಂದಿಗೂ ನಿಮ್ಮೊಂದಿಗೆ.